ಆಗಸ್ಟ್ 1ನೇ ತಾರೀಕು ಬಾಡಿ ತಂದಿರೋದು. ಜುಲೈ 31ನೇ ತಾರೀಕು ಸತ್ತಿದ್ದೆ ಮರ್ತಿದ್ದೆ ಅಂತ ಹೇಳ್ತಾ ಇದ್ದೀರಿ. ಆ ಸತ್ಯನೇ ಬಾಡಿ ತಂದೆ ಅಂತಾನೂ ಹೇಳ್ತೀರಿ. ಯಾವುದು ಸತ್ಯ ಹೇಳಿ? ಅದು ಮರ್ತೋಗಿತ್ತು, ಕನ್ಫ್ಯೂಷನ್ ಆಗ್ತಾ ಇದೆ ಸರ್. ಆದ್ರೆ ಅವನು ಸತ್ತಿದ್ದು 31ನೇ ತಾರೀಕೆ. ಸತ್ಯ ಬಿಟ್ಟು ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಸೋಮನಾಥ್. ಬಿಡಿ, ಜುಲೈ 31ನೇ ತಾರೀಕು ನಿಮ್ಮ ತಮ್ಮ ಸತೀಶ ಸತ್ತ. 1ನೇ ತಾರೀಕು ದುಬೈನಿಂದ ನಿಮ್ಮ ಬಂಧುಗಳು ಬರಬೇಕಾಗಿತ್ತು. ಅದಕ್ಕೆ ನಿಮ್ಮ ತಮ್ಮನ ಬಾಡಿನ ಹರ್ಷವರ್ಧನ್ ಅವರ ಹಾಸ್ಪಿಟಲ್ನಲ್ಲಿ ಮಾರ್ಗ್ನಲ್ಲಿ ಇಟ್ಟಿದ್ರು. ಹೌದು ಸರ್. ಜುಲೈ 31ನೇ ತಾರೀಕು ಮಾರ್ಗ್ ರಿಜಿಸ್ಟರ್ದು ಜೆರಾಕ್ಸ್ ಕಾಪಿ ತರಿಸಿದ್ವಿ. ತ್ಯಾಗರಾಜ್, ಆ ಮಾರ್ಗ್ದ ಜೆರಾಕ್ಸ್ ಕಾಪಿ ರಂಗನ್ಲಾಲ್ ಮಿಶ್ರಾ ಅವ್ರು ಬಂದಾಗ ಮಾರ್ಕ್ ಮಾಡಿಸೋದಲ್ಲ, ಕೊಟ್ರಿ ಅದು. ನೋಡಿ, ಇದು ಮಾರ್ಗ್ ರಿಜಿಸ್ಟರ್ದು ಜೆರಾಕ್ಸ್ ಕಾಪಿ. ಇಲ್ಲಿ ನೀವು ಸೈನ್ ಕೂಡ ಮಾಡಿದ್ದೀರಿ. ನಿಮ್ಮ ತಮ್ಮನ ಬಾಡಿಯನ್ನ ಇಟ್ಟ ಮೇಲೆ ಶವದ ವಾರಸುದಾರರು ಅನ್ನೋ ಕಡೆ ಸೈನ್ ಮಾಡಿದ್ದೀರಿ, ಸೋಮನಾಥ ಅಂತ. ನೋಡಿ, ನಿಮ್ದೇನು ಸೈನು? ಹೌದು ಸರ್. ನಿಮ್ಮ ತಮ್ಮನ ಬಾಡಿಯಲ್ಲಿಟ್ಟಿದ್ದಕ್ಕೆ ಸೈನ್ ಮಾಡಿದ್ವಿ. ನಿಮ್ಮ ತಮ್ಮನ ಹೆಸರು ಸತೀಶ ಅಂದ್ರಿ. ಆದ್ರೆ ಇಲ್ಲಿ ನೋಡಿ, ಸತ್ತವರ ಹೆಸರು ಅನ್ನೋ ಕಡೆ ರಾಜಶೇಖರ ಅಂತ ಬರೆದಿದ್ವಿ. ಕೊಲೆಯಾದ ರಾಜು ಹೆಸರು ಕೂಡ ರಾಜಶೇಖರ. ನೀವು ಜುಲೈ 31ನೇ ತಾರೀಕು ತಂದಿಟ್ಟಿದ್ದು ರಾಜು ಬಾಡಿನೇ, ಅದಕ್ಕೆ ರಾಜು ಹೆಸರು ಬರೆದಿದ್ದೀರಿ. ನೋಡಿ, ಎಷ್ಟು ಕನ್ಫ್ಯೂಸ್, ಎಷ್ಟು ವಿಚಾರಗಳು ಪರಸ್ಪರ ವಿರುದ್ಧವಾದ ಹೇಳ್ತಾ ಇದ್ದೀರಿ. ಸಾಕ್ಷಿ ಕಟ್ಟಲ್ಲಿ ನಿಂತಿದ್ದೀರಿ. ಒಂದನ್ನೇ ಎರಡು ತರ ಹೇಳ್ಬಾರ್ದು. ನಿಮ್ಗೆ ತಮ್ಮ ಇಲ್ಲ ಅಂತೀರಿ, ತಮ್ಮ ಸತ್ತ ಅಂತೀರಿ. ಮನೆ ಸಿದ್ಧಾರ್ಥಪುರ ಅಂತೀರಿ, ಇನ್ನೊಂದು ಸರ್ತಿ ರುದ್ರಾಕ್ಷಿಪುರ ಅಂತೀರಿ. ಆಗಸ್ಟ್ 1ನೇ ತಾರೀಕು ನಿಮ್ಮ ತಮ್ಮನ ಜೊತೆ ಆಸ್ಪತ್ರೆಯಲ್ಲೇ ಇದ್ದೆ ಅಂತ ಹೇಳ್ತೀರಿ, ಬಾಡಿ ಜೊತೆ. ಇನ್ನೊಂದು ಸಾರಿ ದೇಶಪಾಂಡೆ ಅವ್ರ ಜೊತೆ ಇದ್ದೆ ಅಂತೀರಿ. ನಿಮ್ಮ ತಮ್ಮನ ಹೆಸರು ಸತೀಶ ಅಂತ ಒಂದ್ ಸರ್ತಿ ಹೇಳ್ತೀರಿ, ಇನ್ನೊಂದು ಸರ್ತಿ ರಾಜಶೇಖರ ಅಂತ ಇಲ್ಲಿ ಬರೀತೀರಿ. ಯಾವುದು ಸತ್ಯ? ಒಂದು ಸುಳ್ಳು ಮುಚ್ಚೋಕೆ ಇನ್ನೊಂದು ಸುಳ್ಳು, ಆ ಸುಳ್ಳು ಮುಚ್ಚೋಕೆ ಮತ್ತೊಂದು ಸುಳ್ಳು, ಆ ಮತ್ತೊಂದು ಸುಳ್ಳನ್ನು ಮುಚ್ಚೋದಕ್ಕೆ ಮಗದೊಂದು ಸುಳ್ಳು. ಸುಳ್ಳುಗಳು ಸರಪಳಿ ಹಾಗೆ ಬೆಳೀತಾ ಹೋಗುತ್ತಲ್ಲ. ಇಲ್ಲಿ ವಿಟ್ನೆಸ್ ಬಾಕ್ಸ್ ನಲ್ಲಿ ಸುಳ್ಳು ಹೇಳಿದಷ್ಟು ಶಿಕ್ಷೆ ಜಾಸ್ತಿ ಆಗುತ್ತೆ ಸೋಮನಾಥ್ ಅವರೇ. ನಿಮ್ಮನ್ನ ಇಲ್ಲಿ ಈ ಕೇಸ್ನಲ್ಲಿ ಅಪ್ರೂವರ್ ಅಂತ ತಗೊಂಡಿರೋದು, ನಿಮಗೆ ಕ್ಷಮೆ ಕೊಟ್ಟಿರೋದು ಸತ್ಯ ಹೇಳಿ. ಯಾವುದು ಸತ್ಯ? ಇಷ್ಟರಲ್ಲಿ ಅನೇಕ ವರ್ಷನ್ನುಗಳು, ಅನೇಕ ಹೆಸರುಗಳು ಕೊಟ್ಟಿರಲ್ಲ, ಇದರಲ್ಲಿ ಯಾವುದು ಸತ್ಯ? ನಿಮ್ಮನ್ನ ಸುಡಕೊಪ್ಪ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದು ಮಧುಕೊಪ್ಪದಲ್ಲಿ ಹರ್ಷವರ್ಧನ್ ಅನ್ನೋರ ಎಸ್ಟೇಟ್ನಲ್ಲಿ ಇತ್ತು. ಹರ್ಷವರ್ಧನ್ ಅವರು ನಿಮಗೆ ಅಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಟ್ಯಾಗ್ ಜಾಗ ಕೊಟ್ಟರು. ಹರ್ಷವರ್ಧನ್ ಅವರು ನಿಮಗೆ ಪರಿಚಯನೇ ಇಲ್ಲ ಅಂತ ಆಗಲೇ ಹೇಳಿದ್ರು. ಅಂತ ಅವರು ನಿಮಗೆ ಅವರ ಎಸ್ಟೇಟ್ನಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಟ್ಯಾಗ್ ಜಾಗ ಕೊಟ್ಟರು. ನೀವು ಸುಮ್ಮನೆ ನಿಂತ್ಕೊಳ್ಳೋ ಹಾಗಿಲ್ಲ, ಉತ್ತರ ಕೊಡ್ಲೇಬೇಕಾಗುತ್ತೆ. ಹೇಳಿ,
ಹರ್ಷವರ್ಧನ್ ಅವರ ಎಸ್ಟೇಟ್ನಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ನಿಮಗೆ ಪರ್ಮಿಷನ್ ಹೇಗೆ ಸಿಕ್ತು? ಅದು ರಂಜನ್ಲಾಲ್ ಮಿಶ್ರಾ ಸಾಹೇಬರು ಪರ್ಮಿಷನ್ ಕೊಡಿಸಿದ್ರು. ನಿಮಗೆ ಅಲ್ಲಿ ಬಚ್ಚಿಟ್ಟುಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಿಸಿದ್ದು ರಂಜನ್ ಲಾಲ್ ಮಿಶ್ರಾ ಅವರು.